ಇಂಥ ಇನ್ಸಿಡೆಂಟ್ ಎಲ್ರಿಗೂ ಗೊತ್ತೇ ಇರುತ್ತೆ. ಅದೇನೆಂದರೆ 10 ವರ್ಷದ ಹಿಂದೆ ನಡೆದಿರೋಂಥ ಘಟನೆ ಇದು. ಒಂದು ಹಳ್ಳೀಲಿ 5 ಜನ ಪಾರ್ಟಿ ಮಾಡೋಕ್ಕೆ ಅಂತ ರಾತ್ರಿ ಹೊತ್ತು ಯಾವುದೋ ಒಂದು ಪ್ರಾಣಿಯ ಮಾಂಸವನ್ನು ತಗೊಂಡು ಯಾರು ಇರೋದ ಜಾಗಕ್ಕೆ ಹೋಗಿರ್ತಾರೆ. ಅವ್ರು ಕುಡಿದು ತಿಂದು ಎಂಜಾಯ್ ಮಾಡ್ತಿರ್ಬೇಕಾದ್ರೆ ಹನುಮಪ್ಪ ಎಂಬ ವ್ಯಕ್ತಿ ಉಳಿದಿರೋ ಮಾಂಸನ ಅವ್ರ ಮನೆ ನಾಯಿಗಳಿಗೆ ಬರುತ್ತೆ ಅಂತ ಬ್ಯಾಗ್ಗೆ ಹಾಕ್ಕೋತಾನೆ. ಅಷ್ಟೊತ್ತಿಗೆ ಸರಿಸುಮಾರು ರಾತ್ರಿ 11 ಗಂಟೆಯಿಂದ 12 ಗಂಟೆ ಆಗಿರುತ್ತೆ. ಆದರೆ ಹನುಮಪ್ಪ ಅವ್ರ ಮನೆಗೆ ಹೋಗಬೇಕು ಅಂದರೆ ಹೊಲಗಳು ಮತ್ತೆ ಇರುವಂಥ ಕಾಲ್ದಾರಿಯಲ್ಲೇ ಹೋಗ್ಬೇಕಾಗಿರುತ್ತೆ. ಉಳಿದ ಆ 4 ಜನ ಅವರದ್ದೇ ಆದ ವೆಹಿಕಲ್ಸ್ ಇರುತ್ತೆ. ಅವರು ಎಲ್ಲರೂ ಒಟ್ಟಿಗೆ ಮನೆಗೆ ಹೋಗ್ತಾರೆ. ಆದರೆ ಬೇರೆ ದಾರಿನೇ ಇಲ್ಲದೆ ಹನುಮಪ್ಪ ಅಗ್ಗತ್ತಲೆಯಲ್ಲಿ ಒಬ್ಬನೇ ನಡ್ಕೊಂಡು ಹೋಗ್ತಾ ಇರ್ತಾನೆ. ಆಗ ಅವನ ಅಕ್ಕಪಕ್ಕದಲ್ಲಿ ಈ ಥರ ಒಂದು ಶಬ್ದ ಬರುತ್ತೆ. ಹನುಮಪ್ಪನಿಗೆ ಮಾಂಸಕ್ಕೋಸ್ಕರನೇ ಬರ್ತಕ್ಕಂಥ ಶಬ್ದ ಇದು ಅಂತ ಅನಿಸುತ್ತೆ. ಅವನು ತುಂಬ ಗಾಬರಿಯಾಗಿ ಮತ್ತು ಜೋರಾಗಿ ನಡೆಯೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಆದರೂ ಅವನ ಅಕ್ಕಪಕ್ಕದಲ್ಲಿ ಒಂದು ವಿಚಿತ್ರವಾದ ಶಬ್ದ ಮತ್ತು ನೆರಳು ಬಂದ ಹಾಗಾಗುತ್ತೆ. ಅಂತಹ ಸಂದರ್ಭದಲ್ಲಿ ಅವನ ತಲೆಯಲ್ಲಿ ಬಂದಿರೋದಂತೆ ಅವನ ಸುತ್ತಲೂ ಮೂತ್ರವನ್ನು ಮಾಡಿ ಅದರೊಳಗಡೆ ಕೂತ್ಕೋತಾನೆ. ತುಂಬ ಹೊತ್ತಾದ್ಮೇಲೆ ಅವನಿಗೆ ಕೇಳಿಸ್ತಕ್ಕಂಥ ವಿಚಿತ್ರವಾದ ಶಬ್ದಗಳು ಕಡಿಮೆ ಆಗುತ್ತೆ. ಹೀಗೆ ಬೆಳಕರಿಯೋ ತನಕ ಅದರೊಳಗಡೆ ಕೂತಿರ್ತಾನೆ.